ಹಚ್ಚಿದಾಗ ಕ್ಯಾಂಡಲ್ ಹತ್ತು ಇವತ್ತೇನು ನಂಗೆ ಮಾತಾಡಲಿಕ್ಕೆ ಬರ್ತಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿಂದು ನಂದು ವ್ಲಾಗ್ ಏನು ಅಂತ ನನಗೆ ಗೊತ್ತಿಲ್ಲ. ಇವತ್ತಿನ ದಿನ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ ಅಷ್ಟೇ. ಈಗ ಸದ್ಯಕ್ಕಂತೂ ನಾನು ಅಡುಗೆ ಮಾಡ್ಲಿಕ್ಕತ್ತೀನಿ. ಭಾಳ ದಿನ ಆಗಿತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ನಾನು ಯಾವುದು ವ್ಲಾಗ್ ಹಾಕಿರಲಿಲ್ಲ. ಸೊ ಆ್ಯಕ್ಚುಲಿ ಸ್ಕಿನ್ ನಿಮಗೆ ಹೆಂಗೆ ಕಾಣಿಸ್ಲಿಕ್ಕತ್ತದ ಗೊತ್ತಿಲ್ಲ. ಫುಲ್ ಶೈನಿ ಆಗಿರಬೇಕು ಅನ್ಕೋತೀನಿ. ನನ್ನ ಫೇಸು ಟ್ಯಾನ್ ಆಗಿದ್ರಿಂದ ನಾನು ಮನೆ ಒಳಗೆ ಕಂಟಿನ್ಯೂಸ್ ಆಗಿನೂ ಅಂದರೆ 3 times ನಾನು ಸನ್ಸ್ಕ್ರೀನ್ ಹಚ್ಕೊಳಿಕತ್ತೀನಿ. ಇದು ನಾನು ಹಚ್ಕೊಂಡಿದ್ದೆ ಆ್ಯಕ್ಚುಲಿ ಟಿಂಟೆಡ್ ಸನ್ಸ್ಕ್ರೀನ್ .NK ಅವ್ರದ್ದು. ನಾನು ಸನ್ಸ್ಕ್ರೀನ್ ಹಾಗೆ ಚೇಂಜ್ ಮಾಡ್ತಿರ್ತೀನಿ. ಯಾಕಂತಂದ್ರೆ ಗೊತ್ತಿಲ್ಲ ಯಾವುದು ನಮಗೆ ಸೂಟ್ ಆಗಿ ಯಾವುದು ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ. ಸೊ ಐ ಕೀಪ್ ಚೇಂಜ್ ಮೈ ಸನ್ಸ್ಕ್ರೀನ್ಸ್. ಓಕೆ, ಇದು ಸನ್ಸ್ಕ್ರೀನ್ ಟಿಂಟೆಡ್ ಸನ್ಸ್ಕ್ರೀನ್ ತೊಗೊಂಡಿದ್ದು ಯಾಕು ಅಂತಂದ್ರೆ ಅಟ್ಲೀಸ್ಟ್ ಹೊರಗೆ ಹೋಗಬೇಕಾದ್ರೆ ನಾವು ಇದು ಒಂಥರ ಮೇಕಪ್ ಥರನೂ ಕಾಣಿಸ್ಲಿ ಮತ್ತು ಪ್ಲಸ್ ಸನ್ಸ್ಕ್ರೀನು ಎರಡೂ ನಮಗೆ ಆಗ್ತದೆ ಅಂದ್ಕೊಂಡು ನಾನು ಈ ಸನ್ಸ್ಕ್ರೀನ್ ತೊಗೊಂಡಿದ್ದೆ. ಫಸ್ಟ್ ಟೈಮ್ ತೊಗೊಂಡಿನಿ. ಆಮೇಲೆ ಇವತ್ತು ನಾನು ಆ್ಯಕ್ಚುಲಿ ಸ್ಟುಡಿಯೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಯಾಕಂತಂದ್ರೆ ನನಗೆ ಮನೆ ಒಳಗೆ ಹಾಕೊಳ್ಳಿಕ್ಕೆ ಯಾವುದೂ ಶರ್ಟ್ಸ್ ಇಲ್ಲ ಫ್ರೆಂಡ್ಸ್, ಆಮೇಲೆ ಪ್ಯಾಂಟೂ ಇಲ್ಲ. ಸೊ ಅಬ್ಬಾ ಕೈ ನೋಸ್ಲಿಕ್ಕತ್ತ. ಓಕೆ, ಸೊ ಪ್ಯಾಂಟ್ ಇಲ್ಲ. ಹಾಗೆ ಏನು ಅಂತಂದ್ರೆ ನನ್ನ ಹತ್ರ ಇದೂ ಇಲ್ಲ, ಏನು ಶರ್ಟ್ ಇಲ್ಲ. ಮನೆಯೊಳಗೆ ಹಾಕೊಳ್ಳಿಕ್ಕೆ ಬೇಕು. ನನಗೆ ನೈಟಿ ಅದು ಎಲ್ಲ ನನಗೆ ಅಭ್ಯಾಸ ಹೋಗ್ಬಿಟ್ಟದು ಗೊತ್ತಿಲ್ಲ. ಅವಾಗ ಒಂದು ಸರಿ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಹೋದಾಗ ನಾನು ಮುಂಜಾನೆ ನೈಟಿ ಹಾಕ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ನೈಟಿ ಹಾಕೊಳ್ಳೋ ಫಂಕ್ಷನ್ ಇತ್ತು. ಅದು ಏನಂತಂದ್ರೆ ಒಂದು ಚಲೋ ಕ್ವಾಲಿಟಿದು ಒಂದು ನೈಟಿ ಇತ್ತು. ಸೊ ಮನೆಯೊಳಗಿದ್ದೀನಲ್ಲ ಅಂತ ಅಂದ್ಕೊಂಡು ಅದನ್ನು ಹಾಕ್ಕೊಂಡಿದ್ದೆ. ಅಂದ್ರೇನು ಫಂಕ್ಷನ್ ಇತ್ತು, ಬಟ್ ಮನೆಯೊಳಗೆ ಇರ್ತೀವಲ್ಲ. ಬಟ್ ಎಲ್ಲ ರಿಲೇಟಿವ್ಸ್ ಬಂದಿದ್ದರು. ನಮ್ಮ ಮೌಶಿ ಏನಂದ್ರೆ ಒಂದು ಮಾತು ಹೇಳಿದ್ಲು, ಪ್ರೀತಿ ನೈಟಿ ಇರೋದು ನೈಟ್ ಹಾಕೊಳ್ಳಿಕ್ಕಷ್ಟೇ. ಸೊ ನೀನು ಅದನ್ನು ಚೇಂಜ್ ಮಾಡು ಅಂತಂದು. ಆಮೇಲೆ ಏನು ಮಾಡಿದೆ ಅಂತಂದ್ರೆ ನಾನು ನೈಟಿ ಚೇಂಜ್ ಮಾಡಿ ಮನೆಯೊಳಗೆ. ಸೊ ಅವತ್ತಿಂತ್ರ ನಾನು ಏನು ಅಂದ್ಕೊಂಡ್ಬಿಟ್ಟೆ ಏನೋ ಗೊತ್ತಿಲ್ಲ, ನೈಟಿನೇ ಹಾಕೊಳ್ಳೋದು ಬಿಟ್ಬಿಟ್ಟೆ. ಹಿಂಗಾಗಿ ನೈಟಿನೇ ಇಲ್ಲ. ಒಂದು ನಾರ್ಮಲ್ ಪ್ಯಾಂಟು ಆಮೇಲೆ ಒಂದು ಶರ್ಟ್ಸ್ ಇಷ್ಟೇ ಯೂಸ್ ಮಾಡ್ಲಿಕ್ಕತ್ತೀನಿ. ನೈಟಿ ಮೇಲೆ ಏನು ದ್ವೇಷ ಇಲ್ಲ, ನೈಟಿ ಪ್ರಿಯರೇ, ದಯವಿಟ್ಟು ಕ್ಷಮಿಸಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇಷ್ಟ ಆಯಿತಾ, ಈಗ ನಾನು ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಹೇಳ್ತೀನಿ. ಇಲ್ಲಿ ತೊಗರಿಬೇಳೆ ಕುದಿಸ್ಲಿಕ್ಕೆ ಇಟ್ಟೀನಿ, ಎಣ್ಣೆ ಹಾಕೀನಿ. ಏನು ಅಂತಂದ್ರೆ ನಾನು ಸಬ್ಬಸ್ಗೆ ಕಟ್ ಮಾಡಿಟ್ಟೀನಿ ಫ್ರೆಂಡ್ಸ್. ಒಂದಿಷ್ಟು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಕಟ್ ಮಾಡಿಟ್ಟೀನಿ. ಮೆಣಸಿನ್ಕಾಯಿ ಹಾಕಂಗಿಲ್ಲ, ಖಾರ ಪುಡಿ ಹಾಕಿ ಸಬ್ಬಸ್ಗೆ ಪಲ್ಯ ಮಾಡಬೇಕು ಅಂದ್ಕೊಂಡೀನಿ. ಆ್ಯಂಡ್ ಆಲ್ರೆಡಿ ಏನು ಅಂತಂದ್ರೆ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟೀನಿ. ಈಗ ಇದನ್ನು ಹಾಕಿದೆ ನಾನು. ಏನು ಮಾಡ್ತೀನಿ, ಉಳ್ಳಾಗಡ್ಡಿ ಹಾಕ್ತೀನಿ. ನನಗಿವತ್ತು ಸಿಂಪಲ್ಲಾಗಿ ಯಾವುದೇ ನಂಗೆ ಲೀಫಿ ವೆಜಿಟೇಬಲ್ ಇತ್ತು ಅಂತಂದ್ರೆ ನಂಗೆ ಸಿಂಪಲ್ಲಾಗಿ ಜಸ್ಟ್ ಒಂದಿಷ್ಟು ಖಾರ ಪುಡಿನೋ ಉಪ್ಪು ಬೆಳ್ಳುಳ್ಳಿನೋ ಸಿಂಪಲ್ಲಾಗಿ ಒಂದಿಷ್ಟು ಫ್ರೈ ಮಾಡಿ ನಂಗೆ ತಿನ್ನೋದೇ ಆ್ಯಕ್ಚುಲಿ ನನಗೆ ಹಾಗೆ ಸೇರ್ತದೆ. ಸೊ ಹೀಗಾಗಿ ನಾನು ಸಿಂಪಲ್, ಏನು ಜಾಸ್ತಿ ಮಸಾಲೆ ಎಲ್ಲ ನಾನು ಆ್ಯಡ್ ಮಾಡೋಂಗಿಲ್ಲ. ಸೊ ಈರುಳ್ಳಿ ಹಾಕಿದ ಮೇಲೆ ಏನು ಮಾಡ್ತೀನಿ, ಒಂದು ಸ್ವಲ್ಪ ಹೊತ್ತದ್ದು ಇದಾಗಲಿ ಫ್ರೆಂಡ್ಸ್, ಏನು ಫ್ರೈ ಆಗಲಿ. ಅಲ್ಲಿವರೆಗೂ ನಾನು ಏನು ಮಾಡಿಬಿಡ್ತೀನಿ ಅಂದ್ರೆ ಬೆಳ್ಳುಳ್ಳಿನ ಜಜ್ಕೋಬೇಕು ಫ್ರೆಂಡ್ಸ್. ನಾನು ಬೆಳ್ಳುಳ್ಳಿ ಹಾಕಿಬಿಡ್ತೀನಿ, ಆಮೇಲೆ ಟೊಮೆಟೊನೂ ಹಾಕಿಬಿಡ್ತೀನಿ. ಓಕೆ, ಟೊಮೆಟೊ ಹಾಕಿದೆ. ಹಾಗೆ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಹಾಕಿಬಿಡ್ತೀನಿ. ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಏನು ಅಂತಂದ್ರೆ ಅದಕ್ಕೆ ಅರಿಶಿನ ಪುಡಿ ಆಮೇಲೆ ಹಾಕಬೇಕು. ಫಸ್ಟ್ ಅರಿಶಿನ ಪುಡಿ ಹಾಕಿ ಯಾವತ್ತೂ ಫ್ರೈ ಮಾಡಬಾರ್ದು. ಯಾಕಂದ್ರೆ ಅರಿಶಿನ ಪುಡಿ ಒಳಗೆ ಟರ್ಮರಿಕ್ ಒಳಗೆ ಏನಂದ್ರೆ ಅದ್ರ ಇರೋ ಒಂದೆಲ್ಲ ಸುಟ್ಟು ಹೋಗ್ಬಿಡ್ತದೆ. ಆಮೇಲೆ ಕಲರ್ನೂ ಸರಿ ಬರೋಂಗಿಲ್ಲ. ಹಾಗೂ ಗೊತ್ತಿದ್ದಿದೆ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತದೆ ಅರಿಶಿನ ಅಂತ. ಸೊ ಅದನ್ನ ಏನು ಮಾಡಬೇಕು ಅಂದರೆ ನೀವು ಲಾಸ್ಟಿಗೆ ಹಾಕಿರಿ ಅರಿಶಿನ ಪುಡಿ. ಉಪ್ಪು ನೀವು ಫಸ್ಟಾಗಿ ಹಾಕಿದರೆ ಅದು ಓಕೆ. ಐ ಮೀನ್ ಏನು ಅಂತಂದ್ರೆ ವೆಜಿಟೇಬಲ್ ಏನೇ ಇದ್ರೂ ಫಾಸ್ಟಾಗಿ ಕುಕ್ ಆಗ್ತದೆ, ಏನು ಸಾಲ್ಟ್ ಹಾಕಿದ್ರಿಂದ. ಅರಿಶಿನ ಪುಡಿ ಖಾರ ಪುಡಿ ಅಂತೂ ಫಸ್ಟಿಗೆ ಹಾಕ್ಬೇಡ್ರಿ, ಲಾಸ್ಟಿಗೆ ಯೂಸ್ ಮಾಡಿರಿ.
ಹಾಗೆ ಏನು ಅಂತಂದ್ರೆ ನನ್ನ ಹತ್ರ ಕೊರಿಯಾಂಡರ್ ಪೌಡ್ರ್ ಅದ, ಇದನ್ನು ನಾನು ಯೂಸ್ ಮಾಡ್ತೀನಿ. ನಾವು ಏನೇ ಮಸಾಲ ಹಾಕಿದ್ರೂ ಜಾಸ್ತಿ ಹಾಕಬಾರ್ದು. ಯಾವ ಮಸಾಲೆ ಯೂಸ್ ಮಾಡಿದ್ರೂ ಏನಂದ್ರೆ ಅದರಿಂದ ನಮಗೆ ಏನಾದರೂ ಒಂದು ಅಡ್ವಾಂಟೇಜ್ ಆಗಿರ್ಬೇಕು. ಅಡ್ವಾಂಟೇಜ್ ಅಂದರೆ ನಮ್ಮ ಬಾಡಿಗೆ, ನಮ್ಮ ಸ್ಕಿನ್ನಿಗೆ, ನಮ್ಮ ಹೇರಿಗೆ ಒಳ್ಳೆಯದಾಗುವಂಥ ಒಂದು ಮಸಾಲೆಗಳನ್ನು ನಾವು ಯೂಸ್ ಮಾಡಬೇಕು. ಆದಷ್ಟು ನಾನು ಏನು ಮಾಡ್ತೀನಿ, ಈಗೆಲ್ಲ ಇವು ಇದ್ರದ್ದು ಬ್ರ್ಯಾಂಡೆಡ್ ಮಸಾಲ ಎಲ್ಲ ಸಿಗ್ತಾವಲ್ಲ, ಅಂಥದ್ದು ನಾನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ನನ್ನ ಮಗಳು ಸಿಕ್ಕಾಪಟ್ಟಿ ತಿಂತಾಳೆ ಮಸಾಲೆ, ಎಷ್ಟು ಹೇಳಿದ್ರು ಕೇಳೋಂಗಿಲ್ಲ. ನಾನು ಇಷ್ಟಿಷ್ಟು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟೇ, ಅದು ಡೈಲಿ ಹಾಕೋಂಗಿಲ್ಲ. ಮನೆ ಒಳಗೆ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಅದೇ ಕೊರಿಯಾಂಡರ್ ಪೌಡ್ರ್ ತೋರಿಸಿದ್ನಲ್ಲ ಅದು, ಆಮೇಲೆ ಕೊತ್ತಂಬರಿ ಇರ್ಬೋದು, ಈ ಥರ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಅವೆಲ್ಲ ನಾವು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ಈಗ ಇದು ಒಂದು ಸ್ವಲ್ಪ ಆಯಿತು, ಫ್ರೈ ಆಯಿತು. ನಾನೇನು ಮಾಡಿದ್ದೆ ಅಂದರೆ ತೊಗರಿಬೇಳೆನ ಕುದಿಸಿಟ್ಕೊಂಡಿನಿ. ಇಷ್ಟು ಬೆಂದರೆ ಸಾಕು. ಇದ್ರೊಳಗೆ ಇನ್ನೂ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ತೀವಲ್ಲ, ಇನ್ನೂ ಒಂದು ಸ್ವಲ್ಪ ಮೆತ್ತಗಾಗ್ತದೆ ಅದು. ನನ್ನ ಸೈಡೆಲ್ಲ ಇದಕ್ಕೆ. ಮತ್ತು ಎಲ್ಲರೂ ಹೆಂಗಿದ್ದೀರಿ, ಏನು ಮಾಡಲಿಕ್ಕಿದ್ದೀರಿ, ನನ್ನ ವಿಡಿಯೋಸ್ ನೋಡೋರಿಗೆ ಕೇಳಿರ್ತೀನಿ ಅಷ್ಟೇ. ಓಕೆ, ಇದನ್ನೇನು ಮಾಡಿಬಿಡ್ಬೇಕು ಅಂದರೆ ಫ್ರೈ ಮಾಡ್ತೀನಿ. ನಾ ಈಗೂ ಅರಿಶಿನ ಪುಡಿ ಹಾಕೋಂಗಿಲ್ಲ ಫ್ರೆಂಡ್ಸ್, ಇದೊಂದು ಸ್ವಲ್ಪ ಫ್ರೈ ಆಗಲಿ. ಉಪ್ಪು ಹಾಕಿದೆ ಆಲ್ರೆಡಿ. ಓಕೆ, ಹೀಗೆ ಒಂದು ಸ್ವಲ್ಪ ಇದನ್ನು ಹಾಕ್ತೀನಿ. ಇಷ್ಟು ಕೊರಿಯಾಂಡರ್ ಪೌಡ್ರ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ. ಆ್ಯಕ್ಚುಲಿ ಮೆಣಸಿನ್ಕಾಯಿನೇ ನನಗೆ ಸೇರ್ತದೆ, ಗ್ರೀನ್ ಒಳಗೆ ಖಾರ ಪುಡಿ ಹಾಕಿದ್ದು ಸೇರಂಗಿಲ್ಲ. ಯಾಕಂದರೆ ಇಷ್ಟು ಇವಾಗ ಮೆಣಸಿನ್ಕಾಯಿ ಬೇಡ ಫ್ರೆಂಡ್ಸ್, ಖಾರ ಪುಡಿ ಹಾಕ್ತೀನಿ. ಓಕೆ, ಈಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಹಾಕ್ತೀನಿ. ಸ್ವಲ್ಪ ಬಸಿಗೆ ಹಾಕಿ ನಾನು ಜಾಸ್ತಿ ಫ್ರೈ ಮಾಡೋಂಗಿಲ್ಲ. ಈಗ ಹಾಕ್ಲಿಕ್ಕತ್ತೀನಿ ನೋಡಿರಿ ಅರಿಶಿನ ಪುಡಿ. ಫ್ರೆಂಡ್ಸ್, ಖಾರ ಪುಡಿ ನೋಡ್ತಿರ್ಬೋದು ಎಷ್ಟು ಚೆಂದ ಕಾಣಿಸ್ಲಿಕ್ಕದು ಕಲರ್ಫುಲ್ಲಾಗಿ. ಓಕೆ, ಇಲ್ಲಿ ನೋಡಿರಿ. ಸೊ ಇಷ್ಟು ಸಾಕು, ಇಷ್ಟೇ ಸಿಂಪಲ್ಲಾಗಿ ಹೆಲ್ದಿ ಆ್ಯಂಡ್ ಟೇಸ್ಟಿ. ಓಕೆ, ಹಾಯ್ ಗೌರಿ, ಗೌರಿ, ಐ ಲವ್ ಯು, ಐ ಲವ್ ಯು. ಫ್ರೆಂಡ್ಸ್, ಏನಿಲ್ಲ, ನಾನು ಮೀಶೋದೊಳಗೆ ಒಂದು ಆರ್ಡ್ರ್ ಮಾಡಿದ್ದೆ. ಏನು, ಕ್ಯಾಂಡಲ್ಸ್ ಮೇಕಿಂಗ್. ಸೊ ಮನೆ ಒಳಗೆ ಮನೆ ಕೆಲಸ ಮಾಡಿ ಒಂದೊಂದು ಸರಿ ಫುಲ್ ಬೇಜಾರಾಗಿರ್ತದೆ. ಏನಾದರೂ ಮಾಡಬೇಕು ಟೈಮ್ ಪಾಸ್ ಅಂತ ಅಂದ್ಕೊಂಡು ನಾನು ಏನು ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್. ಮನೆ ಒಳಗೆ ಗೌರಿ ಈ ಕಡೆ ಬಾ, ನಮ್ಮ ಗೌರಿ ಯಾವಾಗ ನೋಡ್ರಿ ಶುಂಬ್ರಿ ಐ ಲವ್ ಯು ಗೌರಿ. ಮನೆ ಒಳಗೆ ಏನಾದರೂ ಮಾಡ್ಬೇಕು, ಬರೀ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಊಟ ಮಾಡೋದು, ತಿನ್ನೋದು, ಮಲಗೋದು, ಶೂಟಿಂಗ್ ಹೋಗೋದು, ಇಷ್ಟು ಬಿಟ್ಟರೆ ನಾನು ಬೇರೆ ಯಾವುದೂ ಆ್ಯಕ್ಟಿವಿಟೀಸ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಟು ಕೀಪ್ ಮೈ ಸೆಲ್ಫ್ ಬ್ಯುಸಿ, ಸಾರಿ ಫ್ರೆಂಡ್ಸ್, ಕತ್ರಿ ತೊಗೊಂಡು ಕಟ್ ಮಾಡಂಗಿಲ್ಲ. ಏನು ಹಿಂಗೆ ಮಾಡ್ತಾ ಕಟ್ಟು ಅಂತ ಯಾರು ಬೈಕೋಬೇಡ್ರಿ. ಕಾಣಿಸ್ಲಿಕ್ಕತ್ತಿದೆ ಏನಂತ, ಗೌರಿ ತಿನ್ನೋದಲ್ಲ, ತಿನ್ನೋದು ಗೌರಕ್ಕ ಹೇಳ್ತೀನಿ ಏನು ಅಂತ. ಕತ್ರಿ ತರಲೇಬೇಕು ಫ್ರೆಂಡ್ಸ್, ನಾನು ಹಾಗೆ ಕಟ್ ಮಾಡೋಕ್ಕಾಗಂಗಿಲ್ಲ. ಒಂದು ನಿಮಿಷ ಬಂದು ಏನು ನೋವು ಬಂದರೆ ಸರಿ. ಸೊ ನಾನು ನಿಮಗೆ ತೋರಿಸ್ತೀನಿ ಏನು ತರಿಸ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಎಸ್ ಗೌರಿ ಸರಿ ರೀ, ಏನು ನಮ್ಮ ಗೌರಿ ಪಾಚಿ. ಓಕೆ, ಕ್ಯಾಮ್ರಾ ಈಸ್ ಆನ್ ಆರ್ ನಾಟ್. ಓಕೆ, ನಮ್ಮ ಗೌರಿ ಸಲುವಾಗಿ ಇನ್ನೊಂದು ಸರಿ ಸ್ಟಾರ್ಟ್ ಮಾಡಿದೆ.
ಫ್ರೆಂಡ್ಸ್ ಆ್ಯಕ್ಚುಲಿ ಏನಿಲ್ಲ, ಸಿಂಪಲ್. ನಾನು ಮನೆ ಒಳಗೆ ಕ್ಯಾಂಡಲ್ ಮಾಡಬೇಕು ಅಂತ ಎಷ್ಟು ರೀಲ್ಸ್ ನೋಡಿ 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 ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಅದೇನು ದೊಡ್ಡ ವಿಷಯ ಅಲ್ಲ, ಇದನ್ನು ತರಿಸ್ಲಿಕ್ಕೆ ಜಾಸ್ತಿ ದುಡ್ಡೂ ಇಲ್ಲ. ಬಟ್ ಮನುಷ್ಯಾಗೊಂದು ಇರ್ತದಲ್ಲ, ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ತು ಮಹಾನ್ ರಿಪು, ಹಂಗಾಗ್ಬಿಟ್ಟದ ನನ್ನ ಲೈಫ್. ಸೊ ವಾವ್, ಸ್ಮೆಲ್ ಅಂತೂ ಮಸ್ತದ. ಇದು ಆಮೇಲೆ ಸ್ಮೆಲ್ ಹೋಗ್ತದೆ. ಹಾಂ, ಈ ಸ್ಮೆಲ್ ಎಲ್ಲೋ ನೋಡಿನಿಲ್ಲ, ಐ ಮೀನ್ ಸ್ಮೆಲ್ ಮಾಡಿನಿಲ್ಲ, ಗೊತ್ತಾಗೋದು, ನೆನಪಾಗೋಯ್ತು. ಕ್ಯಾಂಡಲ್ ಮಾಡೋದು ಇದು ಒಂದು ಐ ಥಿಂಕ್ ಸನ್ಫ್ಲವರ್ ಇರಬೇಕು. ಎಸ್, ಹೌದು. ಆಮೇಲೆ 3 ಕಲರ್ಸ್ ಕೊಟ್ಟಾರವರು. ಎಸ್ಪೆಷಲಿ ಏನು ಅಂತಂದ್ರೆ ಕ್ಯಾಂಡಲ್ಗಿನೇ ಯೂಸ್ ಮಾಡುವಂಥ ಕಲರ್ಸ್ ಇದು. ಆಮೇಲೆ ಈವನ್ ಸ್ಕೆಂಟೆಡ್ ಇದನ್ನು ಬರ್ತಾವೆ, ಏನು ಕ್ಯಾಂಡಲ್ಸ್. ಬಟ್ ನಾವು ಏನು ಅಂತಂದ್ರೆ ನಮ್ಮ ಮನೆಯೊಳಗೆ ಇರುವಂತಹ ಅದ ಇಲ್ಲ ಫ್ರೆಂಡ್ಸ್, ಅದ ನಮ್ಮ ಮನೆಯೊಳಗೆ ಯೂಸ್ ಮಾಡುವಂತಹ ಪರ್ಫ್ಯೂಮನ್ನು ನಾವು ಇದಕ್ಕೆ ಹಾಕಬಾರ್ದು, ಕ್ಯಾಂಡಲ್ ಮೇಕಿಂಗ್. ಯಾಕಂದ್ರೆ ಅದರ ಆಲ್ಕೋಹಾಲ್ ಇರ್ತದಲ್ಲ. ಸೊ ಆಲ್ಕೋಹಾಲ್ ಏನಂತಂದ್ರೆ ನಾವು ಮಾಡೋದೇ ಕ್ಯಾಂಡಲ್. ಗೌರಿ ನೋ, ಅದು ಇದು ತೊಗೊಂಡು ಅದ್ರ ಮೇಲೆ ಇಟ್ಟಿದ್ದೆ ಫ್ರೆಂಡ್ಸ್ ನಾನು. ಗೌರಿ ನೋಡೋಣ. ಅದನ್ನು ತೊಗೊಂಡು ಅದು ಹೋಗಲಿ. ಆಲ್ಕೋಹಾಲಿಗೆ ನಿಂತಿರ್ತಾರ ಮಾತು. ಆಲ್ಕೋಹಾಲ್ ಹಾಕಿರೋದ್ರಿ, ಆಲ್ಕೋಹಾಲು ಅದ್ರೊಳಗೆ ಇರೋದ್ರಿಂದ ಏನು ಅಂತಂದ್ರೆ ನಾವು ಕ್ಯಾಂಡಲ್ಲೇ ಮಾಡ್ಲಿಕ್ಕತ್ತೀವಿ ಅಂದಮೇಲೆ ಆಲ್ಕೋಹಾಲ್ ಇತ್ತಂದ್ರೆ ನಾವು ಇದಕ್ಕೆ ನಾವು ಕ್ಯಾಂಡಲ್ ಹಚ್ಚಿದಾಗ ಏನಾಗ್ತದೆ ಅಂತಂದ್ರೆ ಢಾಪ್ ಅನ್ಬೋದು. ಸೊ ಅದನ್ನು ಯೂಸ್ ಮಾಡಬಾರ್ದು. ಇದು ಕಲರ್ಸು, ಇದು ಒಂದು ಮೌಲ್ಡ್. ಆಮೇಲೆ ಆ್ಯಕ್ಚುಲಿ ನಾನು ಸೋಯಾ ವ್ಯಾಕ್ಸ್ ತರಿಸೀನಿ. ಅಂದರೆ ಸೋಯಾ ವ್ಯಾಕ್ಸ್ ಅಂತಂದ್ರೆ ಈಗ ಒಳಗೆ ಭಾಳಷ್ಟು ವೆರೈಟೀಸ್ ಅದ. ನಾ ಈಗೀಗ ಮಾಡ್ಲಿಕ್ಕತ್ತೀನಿ ಅಂದ್ರೆ ಒಂದು ಸ್ವಲ್ಪ ನಾಲೆಜ್ ತೊಗೊಂಡಿನಿ ಯೂಟ್ಯೂಬ್ನಿಂದ. ಬಟ್ ಫುಲ್ ಒಂದು ಬಿ ವ್ಯಾಕ್ಸ್ ಅಂತ ಒಂದು ಇದು ಸೋಯಾ ವ್ಯಾಕ್ಸ್. ಆಮೇಲೆ ಪ್ಯಾರಾಫಿನ್ ಅಲ್ಲ, ನೆನಪಾಗೋದು. ಆ ವ್ಯಾಕ್ಸ್ ಏನದಲ್ಲ ಅದು ನಮ್ಮ ಈಗ ನಾವು ನಾರ್ಮಲ್ ಏನು ಕ್ಯಾಂಡಲ್ ತರ್ತೀವಲ್ಲ ಆ ಕ್ಯಾಂಡಲು ಆ್ಯಕ್ಚುಲಿ ಅಟ್ಮಾಸ್ಫಿಯರಿಗೆ ಒಳ್ಳೆಯದಲ್ಲ. ಸೊ ಹೀಗಾಗಿ ಇದು ಸೋಯಾ ವ್ಯಾಕ್ಸ್ ಅಂದರೆ ನಾವು ಸೋಯಾಬೀನ್ ಎಲ್ಲ ತಿಂತೀವಲ್ಲ ಅದರಿಂದ ಮಾಡಿರುವಂತಹ ಒಂದು ಇದು ಸೋಯಾ ವ್ಯಾಕ್ಸು. ಸೊ ಬಿ ವ್ಯಾಕ್ಸ್ ಅಂದ್ರೆ ಈಗ ನಾವು ಜೇನು ಹುಳದ್ದು ಏನದು ಇದು ಕಟ್ಟಿರ್ತದಲ್ಲ ಅದರಿಂದ ಮಾಡಿರುವಂಥ ವ್ಯಾಕ್ಸು. ಅದ್ರದ್ದು ಮಾಡಿದ್ದು ಕ್ಯಾಂಡಲ್ ಇರ್ತದೆ, ಇದ್ರದ್ದು ಕ್ಯಾಂಡಲ್ಸ್ ಮಾಡ್ಬೋದು. ಸೊ ಅದ್ರ ಸಲುವಾಗಿ ನಾನು ಫಸ್ಟ್ ಟೈಮ್ ಈಸಿ ಅಂದರೆ ಸೋಯಾ ವ್ಯಾಕ್ಸ್ ಕ್ಯಾಂಡಲ್ ಮಾಡೋದು ಈಸಿ ಅಂತ ಅದಕ್ಕಿಂತ. ಸೊ ಇದನ್ನು ತರಿಸೀನಿ, ಎಲ್ಲನೂ ಚಲೋ ಅಂದ್ಕೊಂಡಿದ್ದೀನಿ, ತರಿಸೀನಿ. ಆಮೇಲೆ ಅದರೊಳಗೆ ಹಾಕಲಿಕ್ಕೆ ಇದು ಬತ್ತಿ, ವಿಕ್ಸ್ ಸೇರಿ ಇವು 4 ಸೇರಿ ಮೀಶೋದೊಳಗೆ ನನಗೆ ಸಿಕ್ಕಿದ್ದು 296 ಅಷ್ಟು. ನಾನು ಒಂದು ಕ್ಯಾಂಡಲ್ ಮಾಡ್ತೀನಿ ಫ್ರೆಂಡ್ಸ್, ನೋಡೋಣ ಫಸ್ಟ್ ಟೈಮು. ಏನೋ ಒಂಥರ ಮಾಡಬೇಕು ಅಂತ ಫುಲ್ ನನಗೆ ಅದು ಎಕ್ಸೈಟ್ಮೆಂಟ್ ತಡ್ಕೊಳಿಕ್ಕೆ ಆಗೋಲ್ತು. ಯಾವಾಗ ಮಾಡಲಿ, ಇವತ್ತೇ ಮಾಡಲು, ನಾಳೆ ಮಾಡಲು. ಈಗ ಬೆಳಗ್ಗೆ ಹೋಗಿರೋದು ಆಲ್ರೆಡಿ ಎಷ್ಟಾಗಿರೋದ್ರ ಟೈಮು 5 ಗಂಟೆ ಆಗಿಬಿಡ್ತು. ವಿಚಾರ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಕ್ಯಾಂಡಲ್ ಮಾಡೇ ಬಿಟ್ಟೆ ಫ್ರೆಂಡ್ಸ್. ಮನೆಯಲ್ಲಿರೋ ಪಾತ್ರೆನೇ ಯೂಸ್ ಮಾಡಿ ವ್ಯಾಕ್ಸ್ ಕರಗಿಸಿ ನಾನು ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಒಂದು ಸನ್ಫ್ಲವರ್ ಕ್ಯಾಂಡಲ್ ಮಾಡಿದೆ. ಬಟ್ ಫಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗೇ ಬಂದಿತ್ತು, ಬಟ್ ಅದು ಬ್ರೇಕ್ ಆಗಿಬಿಡ್ತು. ಸೊ ಮತ್ತೆ ಅದನ್ನು ನಾನು ಸೆಕೆಂಡ್ ಟೈಮ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನಂಗೆ ತುಂಬ ಇಷ್ಟ ಆಗೋಯಿತು. ಒಂದಿಷ್ಟು ನೋಡಿರೋ ರೀಲ್ಸ್ ನೋಡಿ ನಾನು ಇವತ್ತು ಮಾಡಿರೋದು. ಬಟ್ ಇನ್ನೂ ಹೆಚ್ಚಿಗೆ ನಾನು ಏನು ಅಂತಂದರೆ ಕ್ಯಾಂಡಲ್ಸು ಒಳ್ಳೊಳ್ಳೆ ಡಿಸೈನ್ಸು ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಚೆನ್ನಾಗಿ ಬಂತಂದರೆ ಇದನ್ನೇ ಒಂದು ಯಾಕೆ ನಾನು ಹಾಬಿ ಪ್ಲಸ್ ಬಿಸ್ನೆಸ್ ಥರ ಯಾಕೆ ಮಾಡಬಾರ್ದು ಅಂತ ಅನ್ಕೋತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ಫ್ರೆಂಡ್ಸ್ ಅಷ್ಟೇ. ಇಲ್ಲಿ ನೀವು ನೋಡ್ತಿರ್ಬೋದು
ಫಸ್ಟ್ ಟೈಮ್ ಮಾಡಿರೋದು ಬ್ರೇಕ್ ಆಗೋಯ್ತು, ಕಟ್ಟಾಗೋಯ್ತು ಅಂತ ಹೇಳಿದ್ನಲ್ಲ, ಇದೇ ಅದು. ಆ್ಯಕ್ಚುಲಿ ನಾನು ಚೆನ್ನಾಗಿ ಶೂಟ್ ಮಾಡಿಲ್ಲ, ಒಂದೇ ಕೈಯಿಂದ ಮಾಡ್ತಿದ್ದೆ. ನನ್ನ ಗಿಂಬಲ್ನು ಎಲ್ಲೋ ಕಳೆದೋಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ತಿರ್ಬೋದು, ಫ್ಲವರ್ ಏನು ಚೆನ್ನಾಗೇ ಬಂದಿದೆ, ಬಟ್ ಬ್ರೇಕ್ ಆಯಿತು. ಸೊ ಇದು ಫ್ರೆಂಡ್ಸ್ ನನ್ನ ಮೈ ಸೆಕೆಂಡ್ ಅಟೆಂಪ್ಟ್ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಬಂತು, ಬಟ್ ನಾನು ಮಾಡೋ ಒಂದು ಎಕ್ಸೈಟ್ಮೆಂಟಲ್ಲಿ ಕಲರ್ ಕಾಂಬಿನೇಷನ್ ನಾನು ಅದೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ. ಸುಮ್ಮನೆ ಫಸ್ಟ್ ಒಂದು ಹೆಂಗಾದರೂ ಮಾಡಿ ಒಂದು ಫ್ಲವರ್ ಮಾಡಬೇಕು ಅಂತ ಅಂದ್ಕೊಂಡೆ. ಓಕೆ ಫ್ರೆಂಡ್ಸ್, ಬಾಯ್. ಇದಾಗಿತ್ತು ಇವತ್ತಿನ ನಂದು ವ್ಲಾಗ್. ಹೋಪ್ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ನಾವು 2-3 ಜನ ಅಷ್ಟೇ ಇರೋದ್ರಿಂದ ಜಾಸ್ತಿ ಜನ ಇಲ್ಲ. ಸೊ ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಗೋಕ್ಕೆ ನಾನು ನನ್ನ ಸಿಸ್ಟ್ರ್ ಮನೆಗೆ ಹೋಗಬೇಕು. ಹೀಗಾಗಿ ಅಲ್ಲಿನೂ ಒಂದಿಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ಆ್ಯಡ್ ಮಾಡೋಕ್ಕೆ ಮರ್ತುಬಿಟ್ಟೆ ಫ್ರೆಂಡ್ಸ್. ಆ್ಯಕ್ಚುಲಿ ವಿಡಿಯೋನು ಮಾಡ್ಕೊಂಡಿದ್ದೆ. ಹಾಗೆ ನೈಟ್ ನಾನು ಒಂದು ಮೂವಿ ನೋಡಿದೆ. ಮೂವಿ ಹೆಸರು ಮಡ್ ಬಾರ್ನ್ ಅಂತ, MUD ಮಡ್ ಬಾರ್ನ್ ಅಂತ. ಇದು ಇಟ್ಸ್ ಆ್ಯಕ್ಚುಲಿ ಕೊರಿಯನ್ ಮೂವಿ. ತುಂಬ ಚೆನ್ನಾಗಿದೆ. ಇಟ್ಸ್ ಹಾರರ್ ಮೂವಿ ಆ್ಯಕ್ಚುಲಿ. ತುಂಬ ಇಷ್ಟ ಆಯಿತು. ಯಾರಿಗೆಲ್ಲ ಹಾರರ್ ಮೂವಿ ಇಷ್ಟನೋ ಅವರು ನೀವು ಮಡ್ ಬಾರ್ನ್ ಮೂವಿನ ನೋಡ್ಬೋದು. ಬಟ್ ಇಟ್ ಈಸ್ ಆನ್ ನೆಟ್ಫ್ಲಿಕ್ಸ್ ಓನ್ಲಿ. ಯಾಕೋ ತುಂಬ ಪಂಬಲ್ ಆಗ್ತಿದ್ದೀನಿ ಇವತ್ತು. ಓಕೆ ಫ್ರೆಂಡ್ಸ್, ಮತ್ತು ನಾಳೆ ಸಿಗೋಣ. ಬಾಯ್ 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 ಬಾಯ್. ಲವ್ ಯು ಆಲ್. ಬೇಗ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್.